ಇನ್ನು ಮಂಡ್ಯದಲ್ಲಿ ಇವತ್ತು ಪುತ್ರನ ಪರವಾಗಿ ಮುಖ್ಯಮಂತ್ರಿಗಳು ಖುದ್ದಾಗಿ ಪ್ರಚಾರದ ಕಣಕ್ಕೆ ಇಳಿತಾ ಇದ್ದಾರೆ. ಅಗೈನ್ ಕೆ ಹೊನ್ನಲಗೆರೆ ಭಾರತೀ ನಗರದಲ್ಲಿ ಸಿಎಂ ಕುಮಾರಸ್ವಾಮಿ ಅವರು ಪ್ರಚಾರವನ್ನು ನಡೆಸ್ತಾರೆ. ಪುತ್ರ ನಿಖಿಲ್ ಪರವಾಗಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನಲ್ಲಿರುವಂತಹ ಗ್ರಾಮಗಳು ಇವು. ಒಂದು ದಿನದ ಬ್ರೇಕ್ನ ಬಳಿಕ ಇವತ್ತು ಫೀಲ್ಡ್ ಗಿಳಿತಾ ಇದ್ದಾರೆ ನಿಖಿಲ್. ನಿನ್ನೆ ಸ್ವಲ್ಪ ಅವರಿಗೆ ಹುಷಾರಿಲ್ಲ ಅನ್ನುವಂತ ಕಾರಣದಿಂದಾಗಿ ಅವರು ಬೆಳಗ್ಗೆಯಿಂದ ಕೂಡ ಕಾಣಿಸಿಕೊಂಡಿರಲಿಲ್ಲ ಪ್ರಚಾರದಲ್ಲಿ. ಬಟ್ ಒಂದು ದಿನದ ಬ್ರೇಕ್ನ ಬಳಿಕ ಇವತ್ತು ಮತ್ತೆ ಅವರು ಫೀಲ್ಡ್ ಗಿಳಿತಾ ಇದ್ದಾರೆ. ಮಂಡ್ಯದ ನಾಗಮಂಗಲದಲ್ಲಿ ನಿಖಿಲ್ ಮತಬೇಟೆಯನ್ನ ನಡೆಸ್ತಾರೆ. ಬೆಳಗ್ಗೆ 10 ಗಂಟೆಯಿಂದ ಬಿಂಡಿಗನವಿಲೆ ಹೋಬಳಿಯಲ್ಲಿ ಪ್ರಚಾರ ಕಾರ್ಯವನ್ನ ಆರಂಭ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮುಖ್ಯಮಂತ್ರಿಗಳು ನಿನ್ನೆ ಎಲ್ಲ ತುಮಕೂರು ಕಡೆ ಎಲ್ಲ ಓಡಾಡ್ಕೊಂಡು ಬಂದಿದ್ರು. ತಂದೆ ಪರವಾಗಿಯೂ ಕೂಡ ಅವರು ಪ್ರಚಾರ ನಡೆಸಬೇಕಾದಂತ ಅನಿವಾರ್ಯತೆ ಇದೆ. ಈ ಕಡೆ ಪುತ್ರನನ್ನು ಕೂಡ ಗೆಲ್ಲಿಸ್ಕೊಂಡು ಬರಬೇಕಾದಂತ ಅನಿವಾರ್ಯತೆ ಇದೆ. ಆ ಕಡೆ ಸಹೋದರನ ಪುತ್ರನನ್ನು ಕೂಡ ಗೆಲ್ಲಿಸ್ಕೊಂಡು ಬರಬೇಕಂತ ಅನಿವಾರ್ಯತೆ ಇದೆ. ಬಟ್ ಪ್ರಜ್ವಲ್ ಅವ್ರ ಪರವಾಗಿ ಅಂತ ಏನು ದೊಡ್ಡ ಮಟ್ಟದಲ್ಲಿ ಅವ್ರು ಹೋಗ್ತಾ ಇಲ್ಲ. ಕಾರಣ ಅಲ್ಲಿ ಪ್ರಜ್ವಲ್ ಅವರು ಬಹಳ ಆಕ್ಟಿವ್ ಆಗಿ, ಜೊತೆಗೆ ಆ ಕಡೆ ಎಚ್.ಡಿ. ದೇವೇಗೌಡರು ಕೂಡ ಒಂದ್ 2 ದಿನ ಹೋಗಿ ಬಂದ್ರು. ಸಿದ್ದರಾಮಯ್ಯನವರು ಕೂಡ ಹೋಗಿ ಬಂದ್ರು. ತಂದೆ ರೇವಣ್ಣ ಅವರು ಪ್ರಚಾರದಲ್ಲಿ ತೊಡಗಿರುವಂತ ಕಾರಣದಿಂದಾಗಿ ಹಾಸನವನ್ನು ಸ್ವಲ್ಪ ಹೊರತುಪಡಿಸಿ ಮಂಡ್ಯದಲ್ಲಿ ಪ್ರಮುಖವಾಗಿ ಹೇಳಿ ಕೇಳಿ ಈ ಬಾರಿ ಮಂಡ್ಯದಲ್ಲಿ ಬಹಳ ಫೈಟ್ ವ್ಯಕ್ತ ಆಗಬಹುದಾದಂತ ಚಾನ್ಸಸ್ ಇರುವಂತ ಕಾರಣದಿಂದಾಗಿ ಪುತ್ರನ ಪರವಾಗಿ ಅವರು ಪ್ರಚಾರವನ್ನ ನಡೆಸಿ ಪದೇ ಪದೇ ಸಭೆಗಳನ್ನ ನಡೆಸಿ ಎಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಹೋಗ್ಬೇಕಂತ ಪ್ರಯತ್ನದಲ್ಲಿ ಅವರು ತೊಡಗಿಸ್ಕೊಳ್ತಾ ಇದ್ದಾರೆ. ಇವತ್ತು ಅಗೈನ್ ಮಂಡ್ಯದ ಕಡೆಗೆ ಹೋಗ್ತಾ ಇದ್ದಾರೆ. ಇನ್ನೊಂದ್ ಕಡೆ ಮಂಡ್ಯದಲ್ಲಿ